ಚೀನಾ ಸೂಪರ್ ಕಂಪ್ಯೂಟಿಂಗ್ ನಲ್ಲಿ ಯುಎಸ್ಗೆ ಸವಾಲ್ ಹಾಕೋದಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ನೆರವಾಗುವಂತ ಯಾವುದನ್ನು ಕೂಡ ಚೀನಾ ತನ್ನಿಂದ ಪಡೆಯೋದನ್ನ ಅಮೆರಿಕ ನಿಷೇಧ ಮಾಡಿದೆ ಅಂತ ಚೀನಾ ತಜ್ಞರು ಹೇಳಿದ್ರು. ಆದ್ರೆ ಈ ನಿಷೇಧ ಚೀನಾವನ್ನ ತಡೆಯೋ ಬದಲು ವಿಭಿನ್ನ ಪರಿಣಾಮವನ್ನ ಬೀರ್ತು. ಚೀನಾ ತನ್ನ ದೇಶೀಯ ಪ್ರೊಸೆಸರ್ಗಳ ಅಭಿವೃದ್ಧಿಗೆ ಮತ್ತಷ್ಟು ಒತ್ತನ್ನ ನೀಡಿತು. ನಿಷೇಧ ಅಂತಿಮವಾಗಿ ಚೀನಾದ ತಾಂತ್ರಿಕ ಸ್ವಾತಂತ್ರ್ಯಕ್ಕೆ ಕಾರಣ ಆಯಿತು. ಇದರ ನಂತರ ಯುಎಸ್ ಮತ್ತು ಚೀನಾ ನಡುವಿನ ಸ್ಪರ್ಧೆ ತೀವ್ರಗೊಂಡಿತು. ಯುಎಸ್ ನಿರಂತರವಾಗಿ ಹೊಸ ದಾಖಲೆಗಳನ್ನು ಸ್ಥಾಪಿಸ್ತಾ ಇತ್ತು. ಈ ನಡುವೆ ಯುಎಸ್ ಚೀನಾದ ಮೇಲೆ ಚಿಪ್ ನಿರ್ಬಂಧಗಳನ್ನು ವಿಧಿಸಿತು. ಎನ್ವಿಡಿಯಾ ಅತ್ಯಂತ ಶಕ್ತಿಶಾಲಿ ಪ್ರೊಸೆಸರ್ಗಳು ಜಿಪಿಯುಗಳು ಚೀನಾವನ್ನ ತಲುಪದೇ ಇರೋ ಹಾಗೆ ನೋಡ್ಕೊಳ್ತು. ಚೀನಾ ಈ ಚಿಪ್ಗಳು ಇಲ್ಲದೇನೆ ಸೂಪರ್ ಕಂಪ್ಯೂಟರ್ ಮತ್ತೆ ಎಐ ರೇಸ್ ನಲ್ಲಿ ತನ್ನನ್ನ ಮೀರಿಸೋದಿಕ್ ಸಾಧ್ಯನೇ ಇಲ್ಲ ಅಂತ ಯುಎಸ್ ಭಾವಿಸಿತ್ತು. ಆದ್ರೆ ಈಗ ಚೀನಾ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ಅದರ ಲೈನ್ ಶೈನ್ ಈಗ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ವಿಶ್ವದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚಿನವು ಎರಡು ರೀತಿಯ ಚಿಪ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಮೊದಲನೇದು ಸಿಪಿಯು, ಇದು ಸರಳ ಲೆಕ್ಕಾಚಾರಗಳನ್ನು ನಿರ್ವಹಿಸುತ್ತೆ. ಇನ್ನು ಎರಡನೇದು ಜಿಪಿಯು, ಇದು ಏಕಕಾಲದಲ್ಲಿ ಅನೇಕ ಲೆಕ್ಕಾಚಾರಗಳನ್ನು ನಿರ್ವಹಿಸುತ್ತೆ. ಅಂದ್ರೆ ಜಿಪಿಯುಗಳು ಹೆಚ್ಚು ಸಂಕೀರ್ಣವಾದ ಕಾರ್ಯಗಳನ್ನು ಬಹಳ ಸುಲಭವಾಗಿ ನಿಭಾಯಿಸುತ್ತವೆ. ಈ ಜಿಪಿಯುಗಳನ್ನ ಎಐ ಮತ್ತೆ ಸೂಪರ್ ಕಂಪ್ಯೂಟರ್ಗಳನ್ನ ನಿರ್ಮಿಸೋದಕ್ಕೆ ಬಳಸಲಾಗುತ್ತೆ. ಎನ್ವಿಡಿಯಾ ಇದೇ ರೀತಿಯ ಜಿಪಿಯುಗಳನ್ನ ತಯಾರಿಸುತ್ತೆ. ಈ ಚಿಪ್ಗಳು ಚೀನಾವನ್ನ ತಲುಪದೇ ಇರೋ ಹಾಗೆ ತಡೆಯೋದಿಕ್ಕೆ ಯುಎಸ್ ಈ ಚಿಪ್ಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿದೆ. ಆದ್ರೆ ಚೀನಾ ನಿರ್ಮಿಸಿದ ಹೊಸ ಸೂಪರ್ ಕಂಪ್ಯೂಟರ್ ಲೈನ್ ಶೈನ್ ನ ಹಿಂದಿನ ಇಂಜಿನಿಯರ್ಗಳು ಬೇರೆ ಮಾರ್ಗವನ್ನ ಆರಿಸಿಕೊಂಡ್ರು. ಈ ಸೂಪರ್ ಕಂಪ್ಯೂಟರ್ ಅನ್ನ ಸಿಪಿಯು ಆಧಾರಿತ ತಂತ್ರಜ್ಞಾನವನ್ನ ಬಳಸಿ ನಿರ್ಮಿಸಲಾಗಿದೆ. ಈ ಚಿಪ್ಗಳ ವಿನ್ಯಾಸವನ್ನ ಚೀನಾದಲ್ಲಿನೇ ಅಭಿವೃದ್ಧಿಪಡಿಸಲಾಗಿದೆ. ಲೈನ್ ಶೈನ್ ಅನ್ನ ವಿಜ್ಞಾನಿಗಳು ಭೂಮಿಯ ಡಿಜಿಟಲ್ ಮಾದರಿಗಳನ್ನ ರಚಿಸೋದಿಕ್ ಬಳಸ್ತಾ ಇದ್ದಾರೆ. ಮಾನವ ಮೆದುಳಿನ ಸಂಕೀರ್ಣ ಮಾದರಿಗಳನ್ನ ರಚಿಸೋದಿಕ್ಕೂ ಕೂಡ ಇದನ್ನ ಬಳಸಲಾಗ್ತಾ ಇದೆ. ಚೀನಾದ ಈ ಸಾಧನೆ ಯುಎಸ್ ನಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಈಗ 1 ಅಥವಾ 2 ವರ್ಷಗಳಲ್ಲಿ ಚೀನಾ ಸುಧಾರಿತ ಚಿಪ್ ಅನ್ನ ತಯಾರಿಸುವಂತಹ ತಂತ್ರವನ್ನ ಸ್ವತಃ ತಯಾರಿಸೋದಾಗಿ ಹೇಳಿಕೊಂಡಿದೆ. ಅಂದ್ರೆ ಅದು ಯಂತ್ರವನ್ನ ನಿರ್ಮಿಸಿದ ನಂತರ ಸ್ವತಃ ಚಿಪ್ಗಳನ್ನು ಕೂಡ ತಯಾರಿಸೋದಿಕ್ ಪ್ರಾರಂಭ ಮಾಡುತ್ತೆ. ಚೀನಾ ಅಮೆರಿಕದ ಯಾವುದೇ ಆಟಕ್ಕೂ ಹೆದರೋದಿಲ್ಲ, ಬದಲಾಗಿ ಸೆಡ್ ಹೊಡೆಯುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ.